ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿನ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತಗೋಬೇಕು. ನೀರು ಕುಡಿಯೋ ಗ್ಲಾಸ್ನಲ್ಲಿ 2ರಿಂದ 3 ಗ್ಲಾಸ್ನಷ್ಟು ನೀರು ಹಾಕೋಬೇಕು. ನೀರನ್ನು ಕುದಿಯೋಕ್ಕೆ ಇಡಬೇಕು. ಆಮೇಲೆ ಜೋಳದ ಹಿಟ್ಟು ತಗೋಬೇಕು. ಜೋಳದ ಹಿಟ್ಟನ್ನು ಮಿಲ್ಲಲ್ಲಿ ಹಾಕ್ಸೋವಾಗ ಒಂದು ಸ್ವಲ್ಪ ಅಕ್ಕಿ ಸೇರಿಸಿ ಬಿಸಿಸ್ಬೇಕು. ಜಿಗಿ ಬರುತ್ತೆ ಮತ್ತು ಹರಿಯಲ್ಲ, ಮಾಡುವಾಗ ರೊಟ್ಟಿ ಹರಿಯಲ್ಲ. ನಾನಿಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ ಹಿಟ್ಟನ್ನು. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ತೊಗೋಬೋದು. ನೀರು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಸ್ಬೇಕು. ನೀರು ಕುದ್ದಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನೀರು ಹಾಕ್ಬಿಟ್ಟು ಒಂದು ಸ್ಪೂನಿಂದ ಈ ಥರ ಮಾಡ್ಕೋಬೇಕು. ಕಲಿಸ್ಕೊಳ್ಳೋವಾಗ ಹಿಟ್ಟು ಏನಾದ್ರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನನಗೆ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ನಾನು ಅದೇ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರು ಯೂಸ್ ಮಾಡಬಾರ್ದು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನನ್ನ ಒಂದು ಅಡುಗೆ ಚಾನಲ್ ಸಬ್ಸ್ಕ್ರೈಬರು ರೊಟ್ಟಿ ರೆಸಿಪಿ ಮಾಡಿ ಅಂತ ಹೇಳಿದರು. ಅವ್ರಿಗೋಸ್ಕರ ಈ ರೊಟ್ಟಿ ರೆಸಿಪಿ ಮಾಡ್ತಾ ಇರೋದು. ಅದೇ ನೀರನ್ನು ಒಂದು ಸಣ್ಣ ಪಾತ್ರೆಗೆ ಹಾಕೋತಾ ಇದ್ದೀನಿ. ಮತ್ತು ಒಂದು ಕಾಟನ್ ಬಟ್ಟೆ ತಗೋಬೇಕು. ಯಾರು ರೊಟ್ಟಿನ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಮತ್ತು ಫಸ್ಟ್ ಟೈಮು ರೊಟ್ಟಿ ರೆಸಿಪಿನ ಕಲಿಬೇಕು ಅಂತ ಇದ್ದಾರೆ, ಅವ್ರಿಗೋಸ್ಕರ ಡೀಟೇಲಾಗಿ ತೋರಿಸ್ತಾ ಇರೋದು. ಇವಾಗ ಹಂಚನ್ನು ಕಾಯಕ್ಕೆ ಇಡಬೇಕು. ಫುಲ್ ಹೈ ಫ್ಲೇಮಲ್ಲಿ ಕಾಯಿಸ್ಬೇಕು ಹಂಚನ್ನು. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮಾಡ್ಕೋಬೇಕು. ಮತ್ತು ಚೂರು ನೀರು ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಹಿಟ್ಟು ಡ್ರೈ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಪ್ರತಿ ಸರಿನೂ ರೊಟ್ಟಿ ಮಾಡುವಾಗ ಈ ಥರ ಮಾಡ್ಕೋಬೇಕು. ಕೆಳಗಡೆ ಒಣ ಹಿಟ್ಟು ಹಾಕೋಬೇಕು, ಅಂದರೆ ಬೇಗ ಟರ್ನ್ ಆಗುತ್ತೆ ರೊಟ್ಟಿ. ರೊಟ್ಟಿನ ಈಸಿಯಾಗಿ ಮಾಡೋಕ್ಕೆ ನಾನಿಲ್ಲಿ ಲತ್ತೋಡಿಗೆ ಪ್ಲಾಸ್ಟಿಕ್ ಕವರ್ನ ಸುತ್ತಿದ್ದೀನಿ. 2 ಸೈಡು ರಬ್ಬರ್ ಹಾಕಿದ್ದೀನಿ. ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಹರಿಯಲ್ಲ. ಆಮೇಲೆ ಬೇಗ ರೊಟ್ಟಿನ ಮಾಡ್ಕೋಬೋದು. ಪ್ಲಾಸ್ಟಿಕ್ ಬೇಡ ಹಾಗೆ ಮಾಡ್ತೀವಿ ಅಂತ ಅಂದರೆ ಲತ್ತೋಡಿಗೆ ಸ್ವಲ್ಪ ಒಣ ಹಿಟ್ಟನ್ನು ಸವರಬೇಕಾಗುತ್ತೆ. ಆಮೇಲೆ ಮೇಲೆ ಹಿಂಗೆ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿದರೆ
ಮೆತ್ತೋಡಿಗೆ ಹಿಟ್ಟು ಹತ್ತಲ್ಲ ಮತ್ತು ಹರಿಯಲ್ಲ. ಜೋಳದ ರೊಟ್ಟಿ ಮಾಡೋಕ್ಕೆ ಕಬ್ಬಿಣದ ಹಂಚನ್ನೇ ತೊಗೋಬೇಕು. ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು. ಹಂಚನ್ನು ಫುಲ್ ಹೈ ಫ್ಲೇಮಲ್ಲಿ ಕಾಯಿಸಿರಬೇಕು. ರೊಟ್ಟಿನ ಈ ಥರ ಎತ್ಕೋಬೇಕು. ಕೆಳಗಿನ ಪದರನ ಮೇಲೆ ಮಾಡ್ಕೋಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಎತ್ಕೋಬೇಕು. ಕೆಳಗಡೆ ಪದರನ ಮೇಲೆ ಮಾಡಿ ಹಾಕ್ಕೋಬೇಕು. ಹಂಚನ್ನು ಕ್ಲೀನಾಗಿ ಒರೆಸ್ಕೊಂಡು ಹಾಕ್ಕೋಬೇಕು. ಇವಾಗ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆವಾಗಲೇ ತೋರಿಸಿದ್ನಲ್ಲ ಕಾಟನ್ ಬಟ್ಟೆ, ಅದನ್ನು ನೀರಿನಲ್ಲಿ ಎದ್ದಿ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಚಬೇಕು. ಅಷ್ಟರಲ್ಲೇ ರೊಟ್ಟಿ ಬೆಂದಿರುತ್ತೆ. ಇವಾಗ ಟರ್ನ್ ಮಾಡಬೇಕು. ಸೈಡಲ್ಲೆಲ್ಲ ಬೆಂದಿರಲ್ಲ, ಈ ಥರ ಪ್ರೆಸ್ ಮಾಡಬೇಕು. ಹಿಂದುಗಡೆನೂ ಬೆಂದಿದೆ ನೋಡಿ. ಜೋಳದ ರೊಟ್ಟಿ ರೆಡಿ ಆಯಿತು. ಇದೇ ಥರನೂ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕು. ಹಿಟ್ಟು ಡ್ರೈ ಆಗ್ತಾ ಇರುತ್ತೆ. ಸ್ವಲ್ಪ ನೀರು ತಗೊಂಡು ಈ ಥರ ಮಾಡ್ಕೋಬೇಕು. ರೊಟ್ಟಿನ ಬೇಗ ಟರ್ನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಹಸಿ ಹಿಟ್ಟು ತೊಗೊಂಡು ಪ್ರೆಸ್ ಮಾಡಿದರೆ ಈಸಿಯಾಗಿ ಟರ್ನ್ ಆಗುತ್ತೆ.
ರೊಟ್ಟಿ ಮಾಡುವಾಗ ಈ ಥರ ಹರಿತು ಅಂದರೆ ಅಲ್ಲೇ ಕೂಡಿಸ್ಕೊಂಬಿಡಿ. ಈ ರೊಟ್ಟಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.